ಹಲೋ ಹಾಯ್ ಇನ್ಕಮ್ ಟ್ಯಾಕ್ಸ್ನ ಮೂರನೇ ಕ್ಲಾಸ್ಗೆ ಎಲ್ಲ ಹಲೋ ಹಾಯ್ ಇನ್ಕಮ್ ಟ್ಯಾಕ್ಸ್ನ ಫಿಫ್ತ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇನ್ಕಮ್ ಟ್ಯಾಕ್ಸ್ ಫಿಫ್ತ್ ಕ್ಲಾಸಲ್ಲಿ ರೆಸಿಡೆನ್ಷಿಯಲ್ ಏನಿದೆ ಲೈಕ್ ಸ್ಟೇಟಸ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಹೌಸಿಂಗ್ ಪ್ರಾಪರ್ಟಿ. ಸೊ ಹೌಸಿಂಗ್ ಪ್ರಾಪರ್ಟಿ ಲೆಕ್ಕದ ಕ್ಲಾಸ್ ರೆಡಿ ಮಾಡ್ತಾ ಇದ್ದೀನಿ. ರೆಸಿಡೆನ್ಸ್ ಸ್ಟೇಟಸಲ್ಲಿ ಇಂಡಿಯನ್ ಇನ್ಕಮ್ ಅಂದರೆ ಫಾರಿನ್ ಇನ್ಕಮ್ ಏನು ಅಂತ ಡಿಫ್ರೆನ್ಸ್ ತಿಳ್ಕೊಂಡಿದ್ದೆ. ಸೊ ಇಂಡಿಯನ್ ರೆಸಿಡೆಂಟ್ನ ನೀವು ತಿಳ್ಕೊಬೇಕು ಅಂತಂದ್ರೆ ಯಾವ ಥರ ಟ್ಯಾಕ್ಸ್ ಪೇಯರ್ ಆಗ್ತಾನೆ ಅದೇ ಅದು ಇಂಡಿಯನ್ ಇನ್ಕಮ್ ಯಾವ ಥರ ಇದಾಗುತ್ತೆ ಅನ್ನೋದ್ರ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಇಂಡಿಯನ್ ಇನ್ಕಮ್ ಇಲ್ಲ ಫಾರಿನ್ ಇನ್ಕಮ್ ಅಂತ. ಸೊ ಇಂಡಿಯನ್ ಇನ್ಕಮ್ ಅಂತ ಅಂದರೆ ಏನು, ಫಾರಿನ್ ಇನ್ಕಮ್ ಅಂದರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡಿಯನ್ ಇನ್ಕಮ್ ಬಂದು ತ್ರೀ ಕಂಡೀಷನ್ಸ್ಗಳಿದ್ದಾವೆ. ಸೊ ತ್ರೀ ಕಂಡೀಷನ್ಸ್ ಏನಾದರೂ ಅವರು ಫುಲ್ ತ್ರೀಯಲ್ಲಿ ಯಾವ್ದನ್ನ ಒಂದಾದರೂ ಕೂಡ, ಮೂರೇ ಅಂತಲ್ಲ ಯಾವ್ದ್ರಲ್ಲಿ ಒಂದಾದರೂ ಕೂಡ ಅದನ್ನ ಸ್ಯಾಟಿಸ್ಫೈ ಆಯಿತು ಅಂತಂದರೆ ಅದನ್ನ ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? So it income, see, if income is received in India during the previous year and at the same time it occurs or arise or deemed to be occurs in India during the previous year, ಸರಿನಾ? ಸೊ ಅದು ಇಂಡಿಯಾದಲ್ಲಿ ರಿಸೀವ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಅದು ಇಂಡಿಯಾದಲ್ಲೇ ಹುಟ್ಟಿ ಆಗಿರ್ಬೋದು, ಅದು ರಿಸೀವ್ ಆಗಿರೋದು ಇಂಡಿಯಾದಲ್ಲೇ ಆದರೆ ಸೊ ಅದನ್ನ ಇಂಡಿಯನ್ ಇನ್ಕಮ್ ಅದನ್ನು ಕನ್ಸಿಡರ್ ಮಾಡ್ತೀವಿ, ಸರಿನಾ? ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಅದು ಇಂಡಿಯಾದಲ್ಲೇ ಬರಬಹುದು, ಬಂದಿರೋದಾಗಿರ್ಬೋದು. ಸೊ ಜನರೇಟ್ ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಆಗಿತ್ತು ಅಂತಂದರೆ ಸೊ ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಸೊ ಸೆಕೆಂಡ್ ಬಂದು ಇಫ್ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಬಟ್ ಇಟ್ ಅಕರ್ಸ್ ಆರ್ ಅರೈಸ್ ಔಟ್ಸೈಡ್ ಇಂಡಿಯಾ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಒಂದು ವ್ಯಕ್ತಿ ಅವರ ಬಿಸ್ನೆಸ್ನ ಫಾರಿನಲ್ಲೆಲ್ಲೋ ಯು ಕೆ ಎಲ್ಲೋ ಯು ಎಸ್ ಎಲ್ಲೋ ನಡೆಸ್ತಾ ಇರ್ತಾರೆ. ಸೊ ಬಟ್ ಅಲ್ಲಿ ಏನು ಪ್ರಾಫಿಟ್ ಜನರೇಟ್ ಆಗಿರುತ್ತೋ ಸೊ ಇಂಡಿಯಾಗೆ ಡಾಲರಿಂದ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡು ಇಂಡಿಯಾಗೆ ಅವರು ತರಿಸ್ಕೊತಾ ಇರ್ತಾರೆ. ಸೊ ಅವ್ರು ಲೈಕ್ ಅವ್ರ ವೆಲ್ತ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಸರಿನಾ? ಸೊ ರಿಸೀವ್ಡ್ ಇಂಡಿಯಾದಲ್ಲಿ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಇಂಡಿಯನ್ ಇನ್ಕಮ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಸೊ ಯಾಕಂತ ಅಂದರೆ ವಾಟ್ ಅಸೆಸ್ ಏನಿದ್ದಾರೆ ಸೊ ಅವರು ಇಂಡಿಯನ್ ರೆಸಿಡೆಂಟ್ ಆಗಿರ್ತಾರೆ, ಸರಿನಾ? ದ ಪರ್ಸನ್ ಯಾರು ಬಿಸ್ನೆಸ್ ಓನರ್ ಆಗಿರ್ತಾರೆ ಅವ್ರು ಇಂಡಿಯನ್ ರೆಸಿಡೆಂಟ್ ಆಗಿರೋದ್ರಿಂದ ಸೊ ಹಿ ನೀಡ್ ಟು ಪೇ ದ ಟ್ಯಾಕ್ಸ್, ಓಕೆ. ಆಮೇಲೆ ಸಿ, ಇಫ್ ಇನ್ಕಮ್ ಇಸ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್, ಸರಿನಾ? ಬಟ್ ಇಟ್ ಅಕರ್ಸ್ ಆರ್ ಅರೈಸ್ ಆರ್ ಡೀಮ್ ಟು ಬಿ ಅಕ್ಕರ್ ಇನ್ ಇಂಡಿಯಾ, ಸರಿನಾ? ಸೊ ಒಬ್ಬ ವೈ ಅನ್ನೋರೊಬ್ರು ಫಾರಿನ್ನಲ್ಲಿ ಇರ್ತಾರೆ. ಸೊ ಫಾರಿನ್ ಸಿಟಿಸನ್ ಆಗಿರ್ಬೋದು, ಲೈಕ್ ಇಲ್ಲ ಅಂತಂದರೆ ಲೈಕ್ ಅವ್ರೇನೋ ಫಾರಿನ್ನಲ್ಲಿ ಇರೋರಾಗಿರ್ಬೋದು. ಸೊ ಅವ್ರೇನು ಮಾಡ್ತಾರೆ, ಸೊ ಇಂಡಿಯಾದಲ್ಲಿ ಏನು ಬಿಸ್ನೆಸ್ಸಲ್ಲಿ ಬಂದಿರೋ ಪ್ರಾಫಿಟ್ ಏನು ಪ್ರಾಫಿಟ್ ಜನರೇಟ್ ಆಗಿರುತ್ತೋ ಸೊ ಅವರು ಲೈಕ್ ಫಾರಿನ್ ಕಂಟ್ರಿಲಿ ಕುಂತ್ಕೊಂಡು ರಿಸೀವ್ ಮಾಡ್ಕೊತಾ ಇರ್ತಾರೆ. ಬಟ್ ಅದು ಜನರೇಟ್ ಆಗಿರೋದು ಕ್ರಿಯೇಟ್ ಆಗಿರೋದು ಲೈಕ್ ಇಂಡಿಯಾದಲ್ಲಿ ಆಗಿರೋದ್ರಿಂದ ಸೊ ಈ ನೀಡ್ ಟು ಪೇ ದ ಟ್ಯಾಕ್ಸ್, ಓಕೆನಾ? ಆ್ಯಂಡ್ ಫಾರಿನ್ ಇನ್ಕಮ್ ಅಂದರೆ ಏನು ಅಂತ ಕನ್ಸಿಡರ್ ಮಾಡೋಣ. ಸೊ ಇನ್ಕಮ್ ಈಸ್ ನಾಟ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ, ಸರಿನಾ? ಇಂಡಿಯಾದಲ್ಲಿ ಅದು ರಿಸೀವ್ ಆಗಿರೋದಿಲ್ಲ, ಸರಿನಾ? ಜನರೇಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಇಂಡಿಯಾದಲ್ಲಿ ಆಗಿರೋದಿಲ್ಲ. ಸೊ ಇನ್ಕಮ್ ಡಸ್ ನಾಟ್ ಅಕರ್ಸ್ ಆರ್ ಅರೈಸ್ ಔಟ್ಸೈಡ್ ಡೀಮ್ ಟು ಬಿ ಲೈಕ್ ಡಸ್ ನಾಟ್ ಡೀಮ್ ಟು ಬಿ, ಅದು ಡೀಮ್ ಅಂತಾಗಿದೆ. ಸೊ ಡೀಮ್ ಟು ಅಕ್ಕರ್ ಆರ್ ಅರೈಸ್ ಇನ್ ಇಂಡಿಯಾ, ಸರಿನಾ? ಸೊ ಅದೇನಾಗಿರುತ್ತೆ, ಇಂಡಿಯಾದಲ್ಲಿ ಕೂಡ ಜನರೇಟ್ ಆಗಿರೋದಿಲ್ಲ. ಸೊ ಔಟ್ಸೈಡ್ ಕಂಟ್ರಿಲಿ ಲೈಕ್ ರಿಸೀವ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅವನ್ನೇ ಅಂತ ಕನ್ಸಿಡರ್ ಮಾಡ್ತೀವಿ, ಫಾರಿನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರಿನ್ ಇನ್ಕಮ್ ಅಂದ್ರೆ ಅಷ್ಟೇ, ಇಂಡಿಯಾದಲ್ಲಿ ಜನರೇಟ್ ಆಗಿರಲ್ಲ, ಸೊ ರಿಸೀವ್ ಕೂಡ ಇಂಡಿಯಾದಲ್ಲಿ ಆಗಿರೋದಿಲ್ಲ, ಒನ್ ಥಿಂಗ್, ಸರಿನಾ? ಬಟ್ ಅದು ಸ್ವಲ್ಪ ಕಂಡೀಷನ್ಸ್ಗಳಿದ್ದಾವೆ. ಅವ್ರು ರೆಸಿಡೆಂಟಾ ನಾನ್ ರೆಸಿಡೆಂಟ್ ಅನ್ನೋದ್ರ ಮೇಲೆ ಕನ್ಸಿಡರ್ ಅದು ಲೈಕ್ ಡಿಪೆಂಡ್ ಆಗುತ್ತೆ. ಸೊ ನಾನ್ ರೆಸಿಡೆಂಟ್ ಆಗಿದ್ದು ಅವರು ಇಂಡಿಯಾದಲ್ಲಿ ಮನಿ ರಿಸೀವ್ ಮಾಡ್ಕೊಂಡಿರಲ್ಲ. ಸೊ ಅಂಥ ಟೈಮಲ್ಲಿ ಅಂತ ಮಾಡ್ತೀವಿ ಕನ್ಸಿಡರ್ ಲೈಕ್ ಅವ್ರು ಟ್ಯಾಕ್ಸ್ ಪೇ ಮಾಡೋ ಆಗಿರೋದಿಲ್ಲ, ಸರಿನಾ? ಫಾರ್ ಎಕ್ಸಾಂಪಲ್ ಅವ್ರೇನೋ ಬಿಸ್ನೆಸ್ ಲೈಕ್ ಏನೋ ಒಂದು ಟ್ರಿಪ್ಪಿಗೆ ಅಂತ ಬಂದಿರ್ತಾರೆ, ಅಂಥ ಟೈಮಲ್ಲಿ ಅವ್ರಿಗೇನೋ ಅಮೌಂಟ್ ರಿಸೀವ್ ಆಗಿರುತ್ತೆ ಫಾರಿನರ್ಗೆ, ಸೊ ಅದನ್ನೆಲ್ಲ ನಾವು ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಸರಿನಾ? ಸೊ ಅವ್ರು ಇಂಡಿಯಾದಲ್ಲಿ ಇದ್ದು ಅವ್ರೇನೋ ಟ್ರಿಪ್ಗೆ ಅಂತ ಬಂದಿರ್ತಾರೆ, ಇಂಡಿಯಾದಲ್ಲಿ ಇರುತ್ತೆ. ಸೊ ಅಮೌಂಟ್ ಪ್ರಾಫಿಟ್ ಅವ್ರ ಅಕೌಂಟಿಗೆ ಕ್ರೆಡಿಟೆಡ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಲೈಕ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳೋದಕ್ಕಾಗೋದಿಲ್ಲ, ಸರಿನಾ? ರೆಸಿಡೆಂಟ್ ಸ್ಟೇಟಸ್ ಇಟ್ಸ್ ಎಫೆಕ್ಟ್ಸ್ ಆನ್ ಇನ್ಕಮ್ ಟ್ಯಾಕ್ಸ್. ಸೊ ಇಂಡಿಯನ್ ಟ್ಯಾಕ್ಸು ಇನ್ಕಮ್ ಯಾವ ಥರ ಟ್ಯಾಕ್ಸ್ ಪೇಯರ್ ಅಂತ ಕನ್ಸಿಡರ್ ಅಂದರೆ ಟೂ ಟೈಪ್ಸ್ ಥರ ಕ್ಲಾಸಿಫೈ ಮಾಡಿದ್ದಾರೆ. ಒಂದು ರೆಸಿಡೆಂಟ್ ಇನ್ ಇಂಡಿಯಾ, ಸರಿನಾ? ಅವರು ಭಾರತೀಯ ಪೌರತ್ವ ಹೊಂದಿದ್ದಾರೆ. ಸೊ ಅದರಲ್ಲಿ ಲೈಕ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಸರಿನಾ? ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಅವ್ರಿಗೆ ಬೇಸಿಕ್ ಕಂಡೀಷನ್ಸ್ಗಳು ಇರ್ತವೆ, ಸರಿನಾ? ಬೇಸಿಕ್ ಕಂಡೀಷನ್ಸ್ಗಳು ಇರ್ತವೆ. ಸೊ ಆ ಬೇಸಿಕ್ ಕಂಡೀಷನ್ಸ್ನ ಅವರು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ, ಸರಿನಾ? ಬಟ್ ಅವ್ರೇನು ಮಾಡ್ತಾರೆ, ನಮಗೆ ಇಂಡಿಯನ್ ರೆಸಿಡೆಂಟ್ ಅಂತ ಅಂದರೆ ಆಗಬೇಕು ಅಂತಂದರೆ ಅವರು ಲೈಕ್ ಬೇಸಿಕ್ ಕಂಡೀಷನ್ಸ್ ಯಾವ್ದಾದ್ರು ಮಾಡಿರ್ತಾರೆ, ಸೊ ಸರಿನಾ? ಬಟ್ ಆರ್ಡಿನರಿ ರೆಸಿಡೆಂಟ್ ಆಗಬೇಕು ಅಂದರೆ ಅವ್ರಿಗೆ ಅಡಿಷನಲ್ ಕಂಡೀಷನ್ಸ್ ಅಂತ ಎರಡಿರುತ್ತೆ. ಸೊ ಬೇಸಿಕ್ ಕಂಡೀಷನ್ಸ್ ಎರಡಿದ್ರೆ, ಸರಿನಾ?
ಬೇಸಿಕ್ ಕಂಡೀಷನ್ಸ್ ಎರಡಿದ್ರೆ ಕಂಡೀಷನ್ಸ್ ಎರಡು ಇರುತ್ತೆ, ಸರಿನಾ? ಸೊ ಇವೆರಡನ್ನೂ ಕೂಡ ಲೈಕ್ ಇದರಲ್ಲಿ ಯಾವ್ದಾದ್ರು ಒಂದು, ಸರಿನಾ? ಆಮೇಲೆ ಇದರಲ್ಲಿ ಎರಡನ್ನೂ ಸಹ ಅವರು ಸ್ಯಾಟಿಸ್ಫೈ ಮಾಡಬೇಕು, ಸರಿನಾ? ಸೊ ಬೇಸಿಕ್ ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಅವರು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಆಗ್ತಾರೆ, ಸರಿನಾ? ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಯಾವ್ದನ್ನ ಒಂದು ಮಾಡಿರ್ತಾರೆ, ಇದ್ರಲ್ಲಿ ಒಂದು ಮಾಡಿರ್ತಾರೆ. ಅಡಿಷನಲ್ ಕಂಡೀಷನ್ಸ್ ಅಲ್ಲಿ ಅವರು ಲೈಕ್ ಏನಂತ ಕನ್ಸಿಡರ್ ಮಾಡ್ತೀವಿ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಸರಿನಾ? ಫಾರ್ ಇಫ್ ಇನ್ ಕೇಸ್ ಅವರು ಇದರಲ್ಲಿ ಒಂದು ಮಾಡಿ ಬೇಸಿಕ್ ಕಂಡೀಷನ್ ಒಂದನ್ನ ಸ್ಯಾಟಿಸ್ಫೈ ಮಾಡಿ ಅಡಿಷನಲ್ ಕಂಡೀಷನ್ ಟೂನು ಸ್ಯಾಟಿಸ್ಫೈ ಮಾಡಿದ್ರು ಅಂತಂದ್ರೆ ಸೊ ಅವರು ಏನಂತ ಕನ್ಸಿಡರ್ ಮಾಡ್ತೀವಿ, ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಇದೇ ಡಿಫ್ರೆನ್ಸ್. ಸೊ ಬೇಸಿಕ್ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂತ ನೋಡ್ಬಿಡೋಣ ಬನ್ನಿ. ಸೊ ಬೇಸಿಕ್ ಕಂಡೀಷನ್ಸ್ ಬಂದು ಎರಡಿದೆ ಕಂಡೀಷನ್ಸ್, ಸರಿನಾ? ಈಸ್ ಈಸ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಫಾರ್ ದ ಪೀರಿಯಡ್ ಆಫ್ 182 ಡೇಸ್ ಆರ್ ಮೋರ್, ಸರಿನಾ? ಸೊ 182 ಡೇಸ್ ಆರ್ ಮೋರ್ ಇದ್ದು ಸೊ ಭಾರತದಲ್ಲಿ ಅಂತ ಟೈಮಲ್ಲಿ ಏನಾಗುತ್ತೆ, ಸೊ ಲೈಕ್ ಅವ್ರನ್ನ ಇಂಡಿಯನ್ ರೆಸಿಡೆಂಟ್ ಲೈಕ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿ, ಪ್ರೀವಿಯಸ್ ಇಯರ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಅಸೆಸ್ಮೆಂಟ್ ಇಯರ್ 24-25 ಇರುತ್ತೆ, ಸರಿ? ಅಸೆಸ್ಮೆಂಟ್ ಇಯರ್ ಲೈಕ್ ಅದು ಟ್ಯಾಕ್ಸ್ ಪೇಮೆಂಟ್ ಟೈಮ್. ಸೊ ಲೈಕ್ ಅದು ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 23-24 ಆ ಟೈಮಲ್ಲಿ ಏನು ಮಾಡಿರಬೇಕು, 182 ಡೇಸ್ ಇರಬೇಕು, ಸರಿನಾ? ಅಥವಾ ಇಟ್ ಈಸ್ ಇನ್ ಈಸ್ ಈ ಶುಡ್ ಬಿ ಇನ್ ಇಂಡಿಯಾ ಲೈಕ್ 60 ಡೇಸ್ ಇದ್ದು ಸೊ ಲೈಕ್ ಅದು ಪ್ರೀವಿಯಸ್ ಏನ್ ಇರುತ್ತೆ ಸೊ ಆ ಇಯರಲ್ಲಿ 365 ಡೇಸ್ ಅವರು ಭಾರತದಲ್ಲಿ ಇರಬೇಕು ಆ 4 ವರ್ಷ ಹಿಂದೆ, ಸರಿನಾ? ಪ್ರೀವಿಯಸ್ ಇಯರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 23-24 ಏನಾಗುತ್ತೋ ಸೊ ಹಾಗೆ 22-21-20 ಸೊ 19 ಸೊ ಇದೇ ಥರ ಏನಿರುತ್ತೆ ಈ 4 ವರ್ಷಗಳು ಹಿಂದೆ 4 ವರ್ಷ ಪ್ರೀವಿಯಸ್ ಇಯರ್ ಅಂದ್ರೆ ಹೋದ ವರ್ಷ ಬಿಟ್ಟು, ಸರಿನಾ? ಸೊ ಹೋದ ವರ್ಷ ಬಿಟ್ಟು ಈ ಲೈಕ್ ಪ್ರೀವಿಯಸ್ ಇಯರ್ ಏನಾರ ಬಂದ್ರೆ ಸೊ ಅದನ್ನೇ ಅಂತ ಕನ್ಸಿಡರ್ ಮಾಡ್ತೀವಿ, ಇಮಿಡಿಯೇಟ್ ಪ್ರಿಸಿಡಿಂಗ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ 365 ಡೇಸ್ ಅವರು ಭಾರತದಲ್ಲಿ ಇರಬೇಕು, ಸರಿನಾ? ಅದಿದ್ರೆ ಸೊ ಬೇಸಿಕ್ ಕಂಡೀಷನ್ಸ್ ಒಂದು ಸ್ಯಾಟಿಸ್ಫೈ ಮಾಡಿದ್ರು ಅಂತ ಅರ್ಥ, ಸರಿನಾ? ಸೊ ಅಡಿಷನಲ್ ಕಂಡೀಷನ್ಸ್ ಏನು ಹೇಳುತ್ತೆ, ಇಫ್ he or she spent 730 ಡೇಸ್ ಆರ್ ಮೋರ್ ಇನ್ ಇಂಡಿಯಾ ಇನ್ 7 ಪ್ರೀವಿಯಸ್ ಪ್ರಿಸಿಡಿಂಗ್ ಇಯರ್ಸ್, ಓಕೆ? ಸೊ ಇದೇನಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಸೊ ನೀವು ಇಲ್ಲೇ ತಿಳ್ಕೊಳ್ಳಿ. ಸೊ ಈ ಬೇಸಿಕ್ ಕಂಡೀಷನ್ಸ್ ಅಪ್ಲೈ ಆಗೋದು ಓನ್ಲಿ ಈ ಪ್ರೀವಿಯಸ್ ಇಯರ್ ಅಲ್ಲಿ, ಸರಿನಾ? ಸೊ ಪ್ರೀವಿಯಸ್ ಇಯರ್ಗೆ ಮಾತ್ರ. ಸೊ ಅದಕ್ಕಿಂತ ಹಿಂದೆ ಅಡಿಷನಲ್ ಕಂಡೀಷನ್ಸ್ ಹೇಳುತ್ತೆ ಪ್ರೀವಿಯಸ್ ಪ್ರಿಸಿಡಿಂಗ್ ಇಯರ್ಸ್ ಅಲ್ಲಿ ಏನೇನು ನೀವು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂತ, ಸರಿನಾ? ಪ್ರೀವಿಯಸ್ ಇಯರ್ ಇಲ್ಲಿ ಪ್ರೀವಿಯಸ್ ಇಯರ್ ಲೆಕ್ಕಕ್ಕೆ ಬರೋದಿಲ್ಲ, ಸರಿನಾ? ಪ್ರೀವಿಯಸ್ ಇಯರ್ ಅಲ್ಲಿ ನೀವು ಪ್ರೀವಿಯಸ್ ಇಯರ್ನ ಕೌಂಟ್ ತಗೊಳ್ಳೋದಿಲ್ಲ ಇದನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ. ಪ್ರಿಸಿಡಿಂಗ್ಸ್ ಇಯರ್ ಇರುತ್ತೆ ಅದೇ ಈ ಹಿಂದಿನ ವರ್ಷದಿಂದ ಅದರಿಂದ ವರ್ಷ ಇರುತ್ತೆ ಗೊತ್ತಾ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ 7 ಇಯರ್ಸ್ ಅಂತ. ಸೊ 7 ಇಯರ್ಸ್ ಅಲ್ಲಿ ಅವರು ಒಟ್ಟು ಟೋಟಲ್ 7 ಇಯರ್ಸ್ ಅಂತಾನಿಲ್ಲ, 7 ಇಯರ್ಸ್ ಒಳಗಡೆ, ಸರಿನಾ? ಅವ್ರು 730 ಡೇಸ್ ಅವರು ಭಾರತದಲ್ಲಿ ಇರಬೇಕು. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಡಿಷನಲ್ ಕಂಡೀಷನ್ಸ್ ಒಂದು ಸ್ಯಾಟಿಸ್ಫೈ ಆಗುತ್ತೆ, ಸರಿನಾ? ಇನ್ನೊಂದಿದೆ, ಇಫ್ ಶಿ ಆರ್ ಶಿ ಹ್ಯಾಸ್ ರೆಸಿಡೆಂಟ್ ಇನ್ ಇಂಡಿಯಾ ಅಟ್ ಲೀಸ್ಟ್ 2 ಔಟ್ ಆಫ್ 10 ಪ್ರಿಸೀಡಿಂಗ್ ಇಯರ್ಸ್ ಆಫ್ ಪ್ರೀವಿಯಸ್ ಇಯರ್, ಸರಿ? ಸೊ ಪ್ರಿಸೀಡಿಂಗ್ ಇಯರ್ಸ್ ಇರ್ಬಿಟ್ಟು ಸೊ 2 ಇಯರ್ಸ್ ಅವರು ಭಾರತದಲ್ಲಿ ಇರಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಸೊ ಔಟ್ ಆಫ್ 10 10 ವರ್ಷದಲ್ಲಿ 2 ವರ್ಷ ಇಂಡಿಯಾದಲ್ಲಿ ಇದ್ರು ಅಂತ ತೋರಿಸ್ಕೊಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಅದನ್ನ ಮಾತ್ರ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಸೊ ಇಂಡಿಯನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಒಂದು ಲೈಕ್ ಇದಿದೆ, ಸೊ DTAA, ಸರಿನಾ? ಸೊ ಒಂದೊಂದು ಕಂಟ್ರಿಗಳಲ್ಲಿ ಅವ್ರು ಏನು ಮಾಡಿರ್ತಾರೆ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಸೊ ನೀವು ಎರಡೆರಡು ಕಡೆ ಟ್ಯಾಕ್ಸ್ ಪೇ ಮಾಡೋ ಥರ ಇರೋದಿಲ್ಲ, ಸರಿನಾ? ಸೊ ಇವೆಲ್ಲ ನಿಮಗೆ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನೆಲ್ಲ ಒಂದ್ಸತಿ ಬೇಕು ಅಂತಂದರೆ ನಿಮ್ಗೆ ಈಸಿ ಆಗಲಿ ಅಂತ ಸೊ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಸೊ ಈವ್ನಿಂಗ್ ಇವತ್ತು ಅಪ್ಲೋಡ್ ಮಾಡ್ತೀನಿ, ಸೊ ನಿಮಗೆಲ್ಲ ಒಂದೇ ಕಡೆ ಸಿಗುತ್ತೆ. ಸೊ ಒಂದು ಪ್ರಾಬ್ಲಮ್ಸ್ ಮಾಡೋಣ. ಎಕ್ಸ್ ಕಮ್ಸ್ ಟು ಆನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಇನ್ ಏಪ್ರಿಲ್ 16, 2021 ಡ್ಯೂರಿಂಗ್ ಸ್ಟೇ ಇನ್ ಇಂಡಿಯಾ ಅಪ್ ಟು October 5, 2023. ಸೊ ಅವರು ಏನು ಮಾಡಿದ್ರು, ಏಪ್ರಿಲ್ 16, 2021ಗೆ ಬಂದರು, ಸರಿನಾ? ಸೊ 2021ಗೆ ಬಂದವರು ಲೈಕ್ ಈ ಸ್ಟೇಡ್ ಅಪ್ ಟು 2000 October 5, 2023 ಅವ್ರು ಏನು ಮಾಡಿದ್ರು, ಭಾರತದಲ್ಲಿ ಇದ್ರು, ಸರಿನಾ? ಈ ಸ್ಟೇಡ್ ಡೆಲ್ಲಿ ಅಪ್ ಟು ಏಪ್ರಿಲ್ 2022 23.
and thereafter remains in the Chennai, and his departure from the India to determine his residence status of assessment year of 24-25. ಸರಿ, 24-25 ಅಸೆಸ್ಮೆಂಟ್ ಇಯರ್ ಆದರೆ 23-24 ಏನಾಗುತ್ತೆ ಪ್ರೀವಿಯಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಸೊ ಅವ್ರು ಬಂದಿದ್ದು ಯಾವುದು 16th ಏಪ್ರಿಲ್. ಸರಿನಾ? 16th ಏಪ್ರಿಲ್ ಅಂತಂದ್ರೆ ಸೊ ಇನ್ನು ನೆಕ್ಸ್ಟ್ ಮಿಕ್ಕಿರೋದು ಏನೋ ಆಗಿರುತ್ತೆ 30 ಡೇಸಲ್ಲಿ 14 ಡೇಸ್ ಮಿಕ್ಕಿರುತ್ತೆ. ಸೊ ಆ 14 ಡೇಸ್ನ ಇಲ್ಲಿ ಕೊಟ್ಟಿದ್ದೀನಿ. ಸರಿನಾ? ಸೊ ಅಲ್ಲಿಂದ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಏನು ಮಾಡೋಣ, ಅವ್ರದ್ದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದಾರಿಲ್ವಾ ಅಂತ ನೋಡ್ಬಿಡೋಣ. ಸರಿನಾ? ಈ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? 31st ಏಪ್ರಿಲ್ ಇಂದ ಹಿಡಿದು 31st ಮಾರ್ಚ್ ಗೆ ಎಂಡ್ ಆಗುತ್ತೆ. ಸರಿನಾ? ಸೊ ಆ ಟೈಮಲ್ಲಿ ಎಂಡ್ ಆಗೋದ್ರಿಂದ ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟಾಗುತ್ತೆ ಅಂತ. ಸರಿನಾ? ಸಮ್ ಸೊ 2023 ಏಪ್ರಿಲ್ ಇಂದ ಅಕ್ಟೋಬರ್ವರೆಗೂ ಆಯ್ತು. ಸರಿನಾ? 2023 ಅಕ್ಟೋಬರ್ 5 ಇದ್ದಾರೆ. ಸೊ ಅದಕ್ಕೆ ಅಕ್ಟೋಬರ್ ಲಾಸ್ಟ್ 5 ಇದು ಮಾತ್ರ ಕೊಟ್ಟಿದ್ದೀನಿ. ಸರಿನಾ? 180 ಡೇಸ್ ಅವರು ಭಾರತದಲ್ಲಿ ಇದ್ರು ಪ್ರಿವಿಯಸ್ ಇಯರ್ ಅಲ್ಲಿ. ಸರಿನಾ? ಸೊ ಈಗ ಬೇಸಿಕ್ ಕಂಡೀಷನ್ಸ್ ಏನಾಯ್ತು, ಸ್ಯಾಟಿಸ್ಫೈ ಮಾಡಿದ್ದಾರೆ. ಒನ್ ಏಯ್ಟಿ ಡೇಸ್ ಇದ್ದಾರೆ. ಸರಿನಾ? ಎಷ್ಟು ದಿವಸ ಇರಬೇಕಾಗಿತ್ತು? 182 ಡೇಸ್ ಇರಬೇಕಾಗಿತ್ತು. ಸರಿನಾ? ಸೊ ಅವ್ರೇನ್ ಮಾಡಿದ್ದಾರೆ, ಮೋರ್ ದೆನ್ 180 ಡೇಸ್ ಇದ್ದಾರೆ. ಸರಿನಾ? ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಈಗ ಅಡಿಷನಲ್ ಕಂಡೀಷನ್ಸ್ ಏನ್ ಹೇಳುತ್ತೆ, ಅವರು ಅಟ್ಲೀಸ್ಟ್ 60 ಡೇಸ್, ಸಾರಿ 730 ಡೇಸ್ ಅವ್ರೇನಾಗಿರ್ಬೇಕು, ಭಾರತದಲ್ಲಿ ಇರಬೇಕು. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರೇನ ಕನ್ಸಿಡರ್ ಮಾಡ್ತೀವಿ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಸೊ 730 ಡೇಸ್ ಆಗ್ಬೇಕಲ್ವಾ? ಸೊ 730 ಡೇಸ್ನ ನೋಡೋಣ. ಇಲ್ಲಿಂದಲೇ ಸಮ್ ಮಾಡ್ಬಿಡೋಣ ಫಸ್ಟು. ತ್ರೀ 49 ಡೇಸ್ ಆಗಿದೆ. ತ್ರೀ 65 ಡೇಸ್ ಆಗಿದೆ. ಸೊ ಸರಿನಾ? ಸೊ 2 ಇಯರ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಪ್ರೀವಿಯಸ್ ಇಯರ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಸರಿನಾ? ಸೊ ಆ ಟೈಮಲ್ಲಿ ಏನಾಗುತ್ತೆ, ಎರಡನ್ನು ಕ್ಯಾಲ್ಸಿ ಮಾಡ್ಬಿಡೋಣ. ಸೊ ಸಮ್ ಮಾಡೋಣ. ಸಮ್ ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಾಗುತ್ತೆ. 714 ಡೇಸ್ ಇದ್ದಾರೆ. ಸೊ 714 ಡೇಸ್ ಇರೋದ್ರಿಂದ ಏನಾಗುತ್ತೆ, ಸೊ ಇವ್ರೇನ್ ಮಾಡ್ತಾರೆ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸರಿನಾ? ಸೊ ಒಂದು ಕಂಡೀಷನ್ಸ್ ಆಯ್ತು. ಸೊ ಇನ್ನೊಂದು ಕಂಡೀಷನ್ಸ್ ಹೇಳ್ಬಿಡೋಣ. ಸೊ ಅಡಿಷನಲ್ ಕಂಡೀಷನ್ಸ್ ಟೂ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅವರು ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇವೆರಡು ಅಡಿಷನಲ್ ಕಂಡೀಷನ್ ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರು ಅವರು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ 2 ಇಯರ್ಸ್ ಅಲ್ಲಿ ಅವ್ರು ಇದ್ದಾರೆ. ಸೊ 21 to 22. ಸರಿನಾ? ಅಂಡ್ 22 to 23 ಅವರು ಇದ್ದಾರೆ. ಅಡಿಷನಲ್ ಕಂಡೀಷನ್ಸ್ ಏನಾಯ್ತು, 714 ಡೇಸ್ ಇದ್ರು. ಸರಿನಾ? ಇರ್ಬೇಕಾದಷ್ಟು 730 ಡೇಸ್. ಬಟ್ ಅವ್ರು ಇರೋದೆಷ್ಟು, 180 ಡೇಸ್ ಮತ್ತೆ 14 ಡೇಸ್. ಸರಿನಾ? ಸೊ ಇನ್ನೊಂದೇನ್ ಮಾಡ್ತಾರೆ, ಅಡಿಷನಲ್ ಕಂಡೀಷನ್ ಇನ್ನೊಂದು ಇದೆಯಲ್ಲ ಅದನ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ. ಸೊ ಅವ್ರೇನಿದ್ದಾರೆ 2 ಇಯರ್ಸ್ ಇದ್ದಾರೆ. ಸರಿನಾ? 2 ಇಯರ್ಸ್ 2 to 10 years ಅಲ್ಲಿ ಏನಿತ್ತು, ಸೊ ಅದನ್ನ ಅವರು ಸ್ಯಾಟಿಸ್ಫೈ ಮಾಡಿದ್ದಾರೆ. ಸರಿನಾ? 2 ಇಯರ್ಸ್ ಇರ್ಬೇಕಾಯ್ತು, 2 ಇಯರ್ಸ್ ಇದ್ದಾರೆ.
ಡೇಟಿಗೆ ಚೇಂಜ್ ಆಗ್ತದೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ಸರಿನಾ? 2 ಇಯರ್ಸ್ ಇದ್ರು. ಸೊ ಅವ್ರು ಬಂದಿದ್ದು ಯಾವಾಗ? April 16, 2021ಗೆ. ಸೊ April 16, 2021 ಇಂದ 31st March 1 year ಆಯಿತು. ಸೊ ಮತ್ತೆ ಅಗೇನ್ April 1 April 2022 ಇಂದ 31st March 2023ಗೆ 1 year ಆಯಿತು. ಸೊ ಅಗೇನ್ April 1 ಇಂದ ಹಿಡಿದು October 5ವರೆಗೂ ಆಯಿತು. ಸೊ ಯಾಕೆ 5 ಯಾಕೆ 14 ತೊಗೊಂಡಿದ್ದೀನಿ ಅಂದರೆ, 14 ಬಂದು ಲೈಕ್ ಅವ್ರು 16th ಬಂದಿರೋದ್ರಿಂದ 30 ಮೈನಸ್ 16 ಅಂದಾಗ 14 ಆಯ್ತು, ಸರಿನಾ? ಅಂಡ್ October 5ಗೆ ಇವರು 5 ಡೇಸ್ ಇದ್ದಾರೆ, ಸರಿನಾ? ಇಲ್ಲಿದೆ ನೋಡಿ, ಇಲ್ಲಿ 5 ಡೇಸ್ ಇದ್ದಾರೆ. ಸೊ 5 ಡೇಸ್ ಇರೋದ್ರಿಂದ ಏನಂತ ಕನ್ಸಿಡರ್, ನಾನು ಇಲ್ಲಿ ಏನಂತ 5 ಅಂತ ತಗೊಂಡಿದ್ದೀನಿ, ಸರಿನಾ? ಸೊ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ ಇಸ್ ಎ ಫಾರಿನ್ ಸಿಟಿಸನ್ ನಾಟ್ ಬೀಯಿಂಗ್ ಎ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಸರಿನಾ? ಸೊ ಇಂಡಿಯನ್ ಒರಿಜಿನ್ ಅಲ್ಲ. ಸೊ ಲೈಕ್ ಇದನ್ನ ಹೇಳೋದು ಮರ್ತೆ. ಸೊ ಈ 60 ಡೇಸ್ ಏನಿರುತ್ತೆ, ಸೊ ಈ 60 ಡೇಸ್ ಅಲ್ಲಿ ಅವ್ರು ಏನಪ್ಪ, ಲೈಕ್ ಫಾರ್ ಎಕ್ಸಾಂಪಲ್ 365 ಡೇಸ್ ಇಂಡಿಯಾದಲ್ಲಿ ಇರಬೇಕು ಅಂತ ಯಾವ ಥರ ಅಂತಂದ್ರೆ, ಸೊ ಅವ್ರೇನೋ ಇಂಡಿಯನ್ ಒರಿಜಿನ್ ಆಗಿರ್ತಾರೆ, ಅವ್ರ ತಾತ ಮುತ್ತಜ್ಜ ಅವರೇನೋ ಇಂಡಿಯಾದಲ್ಲಿ ಇರ್ತಾರೆ. ಸೊ ಅವ್ರ ಬಿಸ್ನೆಸ್ ಕಾರಣದಿಂದ ಆಗಿರ್ಬೋದು, ಬೇರೆ ಕಾರಣಗಳಿಂದ ಆಗಿರ್ಬೋದು, ಅವ್ರನ್ನ ದೇಶ ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ, ಸೊ ಫ್ಯಾಮಿಲಿ. ಬಟ್ ಅವರ ಮುತ್ತಜ್ಜಿ ತಾತ ಅವರೆಲ್ಲ ಏನೋ ಇಂಡಿಯಾದಲ್ಲಿ ಇರೋದ್ರಿಂದ ಸೊ ಅವ್ರನ್ನ ಇಂಡಿಯನ್ ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂಥವ್ರಿಗೆ ಇದು ಅಪ್ಲೈ ಆಗುತ್ತೆ, ಸರಿ? ನೇವಿಲ್ ವರ್ಕ್ ಮಾಡ್ತಿರ್ತಾರೆ. ಸೊ ನೇವಿಲ್ ವರ್ಕ್ ಮಾಡಿ ಲೈಕ್ ಅವರು ಎಂಪ್ಲಾಯ್ಮೆಂಟ್ಗೋಸ್ಕರ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಸೊ ಅಂಥ ಟೈಮಲ್ಲಿ ಇದು ಅಪ್ಲೈ ಆಗುತ್ತೆ, ಸೊ ಇದು ಅಪ್ಲೈ ಆಗೋದಿಲ್ಲ. ಸೊ ಇದನ್ನ ಅಂಥ ಟೈಮ್ಗೆ ಅಪ್ಲೈ ಮಾಡ್ತಾರೆ. ಸೊ 60 ಡೇಸ್ ಇದ್ದು 365 ಡೇಸ್ ಅವ್ರನ್ನ ಇಂಡಿಯಾದಲ್ಲಿ ಪ್ರೀವಿಯಸ್ ಇಯರಲ್ಲಿ ಇದ್ರು ಅಂತ ಅಂದ್ರೆ, ಲಾಸ್ಟ್ 7 ಲೈಕ್ ಏನಿರುತ್ತೆ ಇಯರ್ಸ್ ಇರುತ್ತೆ, 4 ಇಯರ್ಸ್, ಸಾರಿ 4 ಇಯರ್ಸ್, ಆ ಇಯರ್ಸಲ್ಲಿ 365 ಡೇಸ್ ಅವರು ಭಾರತದಲ್ಲಿ ಇರಬೇಕು ಅಂತ ಹೇಳುತ್ತೆ, ಸರಿನಾ? ಸೊ ಇಲ್ಲಿ ನೋಡೋಣ ಬನ್ನಿ. ಈ ಕಮ್ಸ್ ಟು ಎನ್ ಇಂಡಿಯಾ ಫಾರ್ 70 ಡೇಸ್ ಡಿಟರ್ಮೈನ್ ಇಸ್ ಲೈಕ್ ಸಾರಿ ಎಕ್ಸ್ ಇಸ್ ಎ ಫಾರಿನ್ ಸಿಟಿಸನ್ ಲೈಕ್ ನಾಟ್ ಬೀಯಿಂಗ್ ಎನ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 23-24. ಈ ಕಮ್ಸ್ ಟು ಇಂಡಿಯಾ ಫಾರ್ 70 ಡೇಸ್, ಸರಿನಾ? 70 ಡೇಸ್. ಸೊ ಬೇಸಿಕ್ ಕಂಡೀಷನ್ಸ್ ಏನ್ ಹೇಳುತ್ತೆ? ಬೇಸಿಕ್ ಕಂಡೀಷನ್ಸ್ ಏನ್ ಹೇಳುತ್ತೆ? ಅವರು 60 ಡೇಸ್ ಇರಬೇಕು. ಜೊತೆಗೆ ಪ್ರೀವಿಯಸ್ ಲೈಕ್ ಇಯರ್ ಏನಿರುತ್ತೋ, ಸೊ ಪ್ರೀವಿಯಸ್ 4 ಇಯರ್ಸ್ ಏನಿರುತ್ತೆ, ಸರಿನಾ? ಪ್ರೀವಿಯಸ್ 4 ಇಯರ್ಸ್ ಅಲ್ಲಿ ಅವರು ಲೈಕ್ ಭಾರತದಲ್ಲಿ ಇರಬೇಕು ಅಂತ, ಸೊ ಭಾರತದಲ್ಲಿ ಇರಬೇಕು ಅಂತ, ಸರಿನಾ? ಸೊ 23 ಅಂತ, ಸೊ 22 ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ. ಬೇಸಿಕ್ ಕಂಡೀಷನ್ 60 ಡೇಸ್ ಆಯ್ತು. 365 ಡೇಸ್ ಎಷ್ಟಾಗುತ್ತೆ ಅಂತ ನೋಡೋಣ, ಸರಿನಾ? 365 ಡೇಸ್. ಸೊ ಫೈನಾನ್ಷಿಯಲ್ ಇಯರ್ 23-24 ಅಂತಂದ್ರೆ ಪ್ರೀವಿಯಸ್ ಇಯರ್, ಸರಿನಾ? ಪ್ರೀವಿಯಸ್ ಇಯರ್ 70 ಡೇಸ್ ಅವರು ಭಾರತದಲ್ಲಿ ಇದ್ರು. ಸೊ ಪ್ರೀವಿಯಸ್ ಇಯರ್ ಬಿಟ್ಬಿಡಿ, ಸೊ 23 ಬಿಟ್ಬಿಡಿ, ಈಗ 20 to 23, ಸರಿನಾ? ಇದು ಪ್ರೀವಿಯಸ್ ಇಯರ್ ಆಯ್ತು, ಸರಿನಾ? ಸೊ ಲಾಸ್ಟ್ ಫೋರ್ ಇಯರ್ಸ್ ಅಪ್ ಟು 2019-20 ವರೆಗೂ ಥ್ರೂ 660 ಡೇಸ್ ಇದ್ದಾರೆ. ಸೊ 360 ಡೇಸ್ ಇರೋದಕ್ಕೆ ಬೇಸಿಕ್ ಕಂಡೀಷನ್ಸ್ ಏನಾಗಿದೆ, ಸ್ಯಾಟಿಸ್ಫೈ ಆಗಿದೆ, ಸರಿನಾ? ಲೈಕ್ 60 ಡೇಸ್ ಇರಬೇಕಾಗಿತ್ತು, 365 ಡೇಸ್ ಅವರು ಭಾರತದಲ್ಲಿ ಲಾಸ್ಟ್ ಫೋರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರಲ್ಲಿ ಭಾರತದಲ್ಲಿ ಇರಬೇಕಾಗಿತ್ತು. ಸೊ ಅವರು ಭಾರತದಲ್ಲಿ ಅಷ್ಟು ದಿನಗಳನ್ನ ಕಳೆದಿದ್ದಾರೆ. ಈಗ ಅಡಿಷನಲ್ ಕಂಡೀಷನ್ನ ನೋಡ್ಬಿಡೋಣ. ಅಡಿಷನಲ್ ಕಂಡೀಷನ್ಸ್ ಎಲ್ಲರಿಗೂ ಒಂದೇ, ಸರಿನಾ? ಅಡಿಷನಲ್ ಕಂಡೀಷನ್ಸ್ ಎಲ್ಲರಿಗೂ ಒಂದೇ. ಸೊ ಲಾಸ್ಟ್ 7 ಇಯರ್ಸ್, ಸರಿನಾ? ಲಾಸ್ಟ್ 7 ಇಯರ್ಸ್ ಅಲ್ಲಿ ಅವರು 730 ಡೇಸ್ ಇರಬೇಕಾಗಿತ್ತು, ಸರಿನಾ? ಬಟ್ ಅವ್ರೇನ್ ಮಾಡಿದ್ದಾರೆ, 539 ಡೇಸ್ ಇದ್ದಾರೆ ಭಾರತದಲ್ಲಿ. ಸೊ ಅದಕ್ಕೇನಾಯ್ತು, ಸೊ ಅಡಿಷನಲ್ ಕಂಡೀಷನ್ಸ್ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ, ಸರಿನಾ? 1 2 3 4 5 6 7 ಆಗಿಲ್ಲ. ಸೊ ಅಗೇನ್ ನೀವೇನಾದರೂ ಇನ್ನೊಂದು ಅಡಿಷನಲ್ ಕಂಡೀಷನ್ಸ್ ಇದೆ. ಸೊ ಆ ಅಡಿಷನಲ್ ಕಂಡೀಷನ್ಸ್ ಏನಂತ ಕನ್ಸಿಡರ್ ಮಾಡ್ತಾರೆ, ಸೊ 2 ಇಯರ್ಸ್ ಅವ್ರು ಭಾರತದಲ್ಲಿ ಇರಬೇಕು ಅಂತ. ಸೊ 22-23, 21-22 ಅವರು ಭಾರತದಲ್ಲಿ ಇದ್ದಾರೆ, ಸರಿನಾ? ಸೊ ಬೇಸಿಕ್ ಕಂಡೀಷನ್ ಅಡಿಷನಲ್ ಕಂಡೀಷನ್ ಒಂದು ಸ್ಯಾಟಿಸ್ಫೈ ಮಾಡಿದ್ದಾರೆ, ಒಂದು ಸ್ಯಾಟಿಸ್ಫೈ ಮಾಡಿಲ್ಲ, ಸರಿನಾ? ಸೊ ಅಂಥ ಟೈಮಲ್ಲಿ ಅಂತ ಇದು ಹೇಳ್ತೀವಿ,
X satisfy one additional condition and one basic conditions. Therefore, X is a resident but not ordinary resident. ಸರಿನಾ? ಸೊ ನಿಮಗೆ ಸೆಕೆಂಡ್ ಕ್ಲಾಸ್ ಬಂದು ಲೈಕ್ ಸಾರಿ ಥರ್ಡ್ ಪ್ರಾಬ್ಲಮ್ ನೋಡೋಣ. ಸೊ ಥರ್ಡ್ ಪ್ರಾಬ್ಲಮ್ ಏನ್ ಹೇಳುತ್ತೆ, ಎಕ್ಸ್ ಈಸ್ ಅನ್ ಇಂಡಿಯನ್ ಸಿಟಿಸನ್ ಕರೆಂಟ್ಲಿ ಈಸ್ ಇನ್ ಎಂಪ್ಲಾಯ್ಮೆಂಟ್ ವಿತ್ ದ ಮಲ್ಟಿನ್ಯಾಷನಲ್ ಕಂಪನಿ ಅಂಡ್ ಪೋಸ್ಟೆಡ್ ಇನ್ ಸಿಂಗಾಪುರ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 23-24. ಯು ಕೆ ಲೈಕ್ ಕೇಮ್ ಟು ಇಂಡಿಯಾ ಇನ್ ಲೈಕ್ ಹಿ ಕೇಮ್, ಸಾರಿ ಅದು ಯು ಅಂತ ಆಗಿದೆ. ಸರಿನಾ? He came to India for visit of 145 days in the uh, early 4 years. He is in India more than 900 days, and he wants to know his residence status of 24-25 and his annual income for the previous year 23-24 as follows. ಸರಿನಾ? ಸೊ ಅವರು ಭಾರತದಲ್ಲೇ ಸಿಟಿಸನ್ ಆಗಿದ್ದಾರೆ, ಬಟ್ ಅವರು ಕೆಲ್ಸಕ್ಕೋಸ್ಕರ ಹೋಗಿರೋದ್ರಿಂದ ಅವ್ರಿಗೆ ಬೇಸಿಕ್ ಕಂಡೀಷನ್ ಅಲ್ಲಿ ಸೆಕೆಂಡ್ ಕಂಡೀಷನ್ ಅಪ್ಲೈ ಆಗುತ್ತೆ. ಏನೋ 60 ಡೇಸ್ ಪ್ಲಸ್ 365 ಡೇಸ್ ಅವರು ಭಾರತದಲ್ಲಿ ಇರಬೇಕು ಲಾಸ್ಟ್ 4 years ಅಲ್ಲಿ. ಸರಿನಾ? ಪ್ರಿಸೀಡಿಂಗ್ 4 years ಅಲ್ಲಿ 365 ಡೇಸ್ ಇರಬೇಕು. ಬಟ್ ಅವ್ರೇನ್ ಮಾಡಿದ್ದಾರೆ, 145 ಡೇಸ್ ಇದ್ದಾರೆ. ಸರಿನಾ? ಸೊ 145 ಡೇಸ್ ಇರೋದ್ರಿಂದ ಸೊ ಅಡಿಷನಲ್ ಕಂಡೀಷನ್ಸ್ ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ 900 ಡೇಸ್ ಅವರು ಭಾರತದಲ್ಲಿ ಇರಬೇಕು. ಸರಿನಾ? ಸೊ 900 ಡೇಸ್ ಭಾರತದಲ್ಲಿ ಇದ್ದಾರೆ ಅಂದ್ರಿಂದ ಲೈಕ್ ಅವ್ರಿಗೆ 365 ಡೇಸ್ ಇರ್ಬೇಕು. ಬಟ್ ಇವ್ರೇನಾಗಿದ್ದಾರೆ 900 ಡೇಸ್ ಅವರು ಲಾಸ್ಟ್ 4 years ಅಲ್ಲಿ ಭಾರತದಲ್ಲಿ ಇದ್ದಾರೆ. ಸೊ ಏನಾಯ್ತು, ಬೇಸಿಕ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ದಾರೆ. ಸರಿನಾ? ಸೊ ಬೇಸಿಕ್ ಕಂಡೀಷನ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡದಿರೋದ್ರಿಂದ ಸೊ ನಾವ್ ಇಲ್ಲೂ ಕೂಡ ಹೇಳಿದ್ವಿ ಬೇಸಿಕ್ ಕಂಡೀಷನ್ 60 ಮತ್ತೆ ಇದರಲ್ಲಿ ಇದ್ ಮಾಡಿರ್ಬೇಕು ಅಂತ. ಸೊ ಬಟ್ ಈಗೇನ್ ಮಾಡಿದ್ದಾರೆ, ಸೊ ಬೇಸಿಕ್ ಕಂಡೀಷನ್ಸ್ ಆಯ್ತು. ಸೊ ಅಡಿಷನಲ್ ಕಂಡೀಷನ್ ನೋಡೋಣ. ಸೊ ಅಡಿಷನಲ್ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ 730 730 ಡೇಸ್ ಲೈಕ್ ಅವ್ರು ಇರ್ಬೇಕು ಅಂತ. ಸರಿನಾ? 730 ಡೇಸ್ ಅಂತ ಅಂದ್ರೆ ಅವ್ರು ಭಾರತದಲ್ಲಿ ಇರ್ಬೇಕು. ಓಕೆ, ಅವ್ರು 900 ಡೇಸ್ ಇರೋದ್ರಿಂದ 730 ಡೇಸ್ ಕೂಡ ಅದು ಸ್ಯಾಟಿಸ್ಫೈ ಮಾಡಿದ್ರು. ಅಂಡ್ 2 years ಭಾರತದಲ್ಲಿ ಇರಬೇಕು. ಸೊ 900 ಡೇಸ್ ಇರ್ತಾರೆ ಅಂದ್ರೆ ಡೆಫಿನೆಟ್ಲಿ ಅವರು 2 years ಇರ್ತಾರೆ ಅಂತ. ಸೊ ಸರಿನಾ? ಆರ್ಡಿನರಿ ರೆಸಿಡೆಂಟ್ ಅಂತ ಆಗ್ತಾರೆ. ಸೊ ಬಟ್ ಇಲ್ಲಿ ಏನೋ ಮೆನ್ಷನ್ ಮಾಡದೇ ಇರೋದ್ರಿಂದ ಸೊ ನಾವು ಆ ಥರ ಲೈಕ್ ಅಸ್ಯೂಮ್ ಮಾಡ್ಕೊಳ್ದೇನೆ ಇರ್ಬೋದು, ಮಾಡ್ದಲೇ ಇರ್ಬೋದು. ಸೊ ಲೈಕ್ ಐ ವಿಲ್ ಪ್ರಿಫರ್ ಶುಡ್ ನಾಟ್ ಗೋ ಟು ಫಾರ್ ದ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ 900 ಡೇಸ್ ಅಂತ ಇದ್ದಾರೆ. ಸೊ ಅವ್ರು ಎಷ್ಟು ದಿನ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಕನ್ಸಿಡರ್ ಮಾಡೋಣ. ಸರಿನಾ? ಸೊ ಲೈಕ್ ಇದ್ರಲ್ಲಿ ಏನ್ ಹೇಳ್ತಾರೆ, ಇನ್ಕಮ್ ಫ್ರಮ್ ಸ್ಯಾಲರಿ, ರೆಂಟ್, ಕನ್ಸಲ್ಟೆನ್ಸಿ ಅಂಡ್ ಇಂಟ್ರೆಸ್ಟ್ ಅರ್ನ್ಡ್ ಆರ್ ರಿಸೀವ್ಡ್ ಇನ್ ಸಿಂಗಾಪುರ್. ಸರಿನಾ? ಲೈಕ್ ಇಂಟ್ರೆಸ್ಟ್ ಅರ್ನ್ಡ್ ಅಂಡ್ ರಿಸೀವ್ಡ್. ಸರಿನಾ? ಸಿಂಗಾಪುರ್ ಅಲ್ಲೇ ಅವ್ರದ್ದು ಲೈಕ್ ಏನೋ ಪ್ರಾಫಿಟ್ ಏನಿದೆ, ಮನಿ ಏನಿದೆ, ಅವರು ಜನರೇಟ್ ಕೂಡ ಅಲ್ಲೇ ಆಗಿದೆ, ರಿಸೀವ್ ಕೂಡ ಅಲ್ಲೇ ಆಗಿರೋದ್ರಿಂದ ಅದು ಸೊ ನಾವ್ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಸರಿನಾ? ನಮ್ಗೆ ಅದು ಲೈಕ್ ಅದು ಫಾರಿನ್ ಇದನ್ನ ಅಂತ ಕನ್ಸಿಡರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಕರ್ಡ್ ಆರ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಕಂಟ್ರೋಲ್ಡ್ ಫ್ರಮ್ ಸಿಂಗಾಪುರ್. ಸರಿನಾ? ಸೊ ಇದು ಕೂಡ ನಮ್ಗೆ ಬೇಡ. ಯಾಕಂತಂದ್ರೆ ಲೈಕ್ ಕಂಟ್ರೋಲ್ಡ್ ಮತ್ತೆ ಏನೇ ಇದೆ ಸೊ ಅವೆರಡು ಅಲ್ಲೇ ಆಗಿರೋದ್ರಿಂದ ಸೊ ಇದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಇನ್ಕಮ್ ಫ್ರಮ್ ಅದರ್ ಬಿಸ್ನೆಸ್ ಅಕರ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಸರಿ, ಮ್ಯಾನೇಜ್ಮೆಂಟ್ ಬಂದು ಇಂಡಿಯಾದಲ್ಲಿದೆ, ಹೆಡ್ ಕ್ವಾರ್ಟರ್ಸ್. ಸೊ ನಾವೇಂತ ಕನ್ಸಿಡರ್ ಮಾಡ್ತೀವಿ, ಅದು ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಮೇಲೆ ಇನ್ನೊಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಇಂಡಿಯಾ. ಸೊ ಅದು ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ಬಂದಿರೋದು. ಸೊ ಅದು ಏನಾಗುತ್ತೆ, ಅದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಸೊ ಅದನ್ನ ಕನ್ಸಿಡರ್ ಮಾಡ್ತೀವಿ. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಇನ್ ಇಂಡಿಯಾ. ಸರಿನಾ? ಸೊ ಇದನ್ನ ನಾವು ಕನ್ಸಿಡರ್ ಅಂತ ಮಾಡೋದಿಲ್ಲ. ಸೊ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ. ಸೊ ಲೈಕ್
18 ಡಿ ಆರ್ ಇ ಸಮಥಿಂಗ್ ಇದೆ. ಸೊ ಅವೆರಡು ಅಂಡರ್ ಅಲ್ಲಿ, ಸೊ ಅವೆರಡರಲ್ಲಿ ಒಂದು ಅಂಡರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಐ ಥಿಂಕ್ ಇ ಅಂತಾನೆ ಅನ್ಸುತ್ತೆ. ಸೊ ಈ ಅಂಡರ್ ಅಲ್ಲಿ ನಿಮ್ಗೆ ಡಿಡಕ್ಷನ್ ಸಿಗುತ್ತೆ. ಸೊ ಡಿಡಕ್ಷನ್ಸ್ ಅಲ್ಲಿ ನಿಮ್ ಸ್ಯಾಲ್ರಿ ಇದರಲ್ಲಿ ನಿಮ್ಗೆ ಅದು ಡಿಡಕ್ಟ್ ಆಗುತ್ತೆ, ಸರಿನಾ. ಸೊ ಅವಾಗ ಇನ್ಕಮ್ ಎಷ್ಟು ಬರುತ್ತೋ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಲೈಕ್ ಫಾರ್ ಎಕ್ಸಾಂಪಲ್ ಸಾರಿ 8 lakhs ಬರ್ತಾ ಇರುತ್ತೆ. ಸೊ ಅದರಲ್ಲಿ ನೀವೇನ್ ಮಾಡ್ತೀರಾ, 2,60,000 ಇದು ಮಾಡ್ಕೊಂತೀರಾ, ಸರಿನಾ. ನಿಮಗೆ 5.4 ಬರುತ್ತೆ. ಸೊ 5.4 ಅಲ್ಲಿ ನೀವು ಲೈಕ್ ಬೇರೆ ಏನೋ ಇನ್ವೆಸ್ಟ್ಮೆಂಟ್ಸ್ಗಳು ಮಾಡಿರ್ತಾರ ಅಂಡರ್ 18 ಡಿ ಅಲ್ಲಿ. ಸೊ ಆಮೇಲೆ ನಿಮ್ದು ಲೈಕ್ ನಿಮ್ಗೆ ಇದಾಗುತ್ತೆ. ಸೊ ಇನ್ಕಮ್ನ ನೀವು ಪೇ ಮಾಡೋ ಥರ ಆಗೋದಿಲ್ಲ, ಸರಿನಾ. ಸೊ ಇಂಡಿಯನ್ ರೆಜಿಮೆ ಇದೆ. ಸೊ ನಿಮಗೆ ಅದಕ್ಕೆ ತಿಳಿಬೇಕು ಅಂತಾನೆ ನೀವು ಫಸ್ಟ್ ಕ್ಲಾಸ್ ನಂದೇನಿದೆ, ಸೊ ಆ ಕ್ಲಾಸ್ನ ನೋಡಿದ್ರೆ ನಿಮಗೆ ಯಾಕೆ ಲೈಕ್ 7 up to 7 ವರೆಗೂ ಬಂದ್ರೆ ನಾವು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ. ಸೊ ಇದು ನಿಮ್ಗೆ ಇಷ್ಟು ರೆಸಿಡೆನ್ಸ್ ಸ್ಟೇಟಸ್ ಮತ್ತೆ ಅವ್ರ ಇನ್ಕಮ್ ಬಗ್ಗೆ. ಸೊ ಈಗ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂದ್ರೆ ಏನು ಅಂತ ಕನ್ಸಿಡರ್ ಅದನ್ನ ಹೇಳ್ಬಿಡ್ತೇನೆ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಅಂದ್ರೆ ಸೊ ಭಾರತೀಯ ಲೈಕ್ ಕುಟುಂಬ ಲೈಕ್ ಕುಟುಂಬ ಬಿಸ್ನೆಸ್ ಅಂತ ಕನ್ಸಿಡರ್, ವ್ಯಾಪಾರ, ಕುಟುಂಬ ವ್ಯಾಪಾರ. ಏನೋ ತಪ್ಪಿದ್ರೆ ಕ್ಷಮಿಸಿ. ಸೊ ಟ್ರೈ ಮಾಡಿದೆ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಅಂದ್ರೆ ಅವರು ಡಿವೈಡ್ ಆಗಿರೋದಿಲ್ಲ. ಸೊ ಮನೆಗಳು ಲೈಕ್ ಅವ್ರ ಡಿವೈಡ್ ಆಗಿರೋದಿಲ್ಲ. ಸೊ ಒಂದೇ ಬಿಸ್ನೆಸ್ ಅವರು ಎಲ್ಲ ಸೇರಿ ಬಿಸ್ನೆಸ್ ನಡೆಸ್ತಿರ್ತಾರೆ. ಸೊ ಫ್ಯಾಮಿಲಿ ಹೆಡ್ ಯಾರು ಇರ್ತಾರೆ ಅವ್ರನ್ನ ಕರ್ತ ಅಂತ ಕನ್ಸಿಡರ್ ಮಾಡ್ತಾರೆ, ಸರಿ. ಸೊ ಆ ಕರ್ತಾನೆ ಆ ಬಿಸ್ನೆಸ್ ನ ಓನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಲೈಕ್ ಎಲ್ಲರೂ ಶೇರಿಂಗ್ ಹೋಗ್ತಾ ಇರುತ್ತೆ, ಬಟ್ ಹಿ ಇಸ್ ದ ಮೈನ್, ಓಕೆ, ಮೈನ್ ಪಿಲ್ಲರ್. ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಇಂಡಿಯಾ, ಸೇಮ್ ಆರ್ಡಿನರಿ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಸರಿನಾ. ಸೊ ಅದು ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂತ ನೋಡ್ಬಿಡೋಣ. Where Hindu undivided family is resident or not resident. Hindu undivided family is said to be a resident in India if control and management of its affairs is only or partly situated in India. ಸರಿನಾ. ಸೊ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬೇಸಿಕ್ ಕಂಡೀಷನ್ಸ್. ಸೊ ಬೇಸಿಕ್ ಕಂಡೀಷನ್ಸ್ ಏನ್ ಹೇಳುತ್ತೆ, ಅವರು ಭಾರತದಲ್ಲಿ ಇದ್ದು, ಸರಿನಾ, ಇಂಡಿಯಾ ಭಾರತ ಫ್ಯಾಮಿಲಿ ಆಗಿದ್ದು ಅವ್ರ ಮೇನ್ ಬಿಸ್ನೆಸ್ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ, ಸೊ ಮ್ಯಾನೇಜ್ಮೆಂಟ್ ಏನಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ಸ್ ಆಗಿರ್ಬೋದು, ಡಿಸಿಷನ್ಸ್ ತಗೊಳ್ಳೋದಾಗಿರ್ಬೋದು. ಸೊ ಆಲ್ ಓವರ್ ಏನ್ ಬಿಸ್ನೆಸ್ ನಡೆಸೋದಕ್ಕೆ ಏನೇನು ಪ್ಲಾನಿಂಗ್ಸ್ ಬೇಕು, ಲೈಕ್ ಡಿಸಿಷನ್ಸ್ ಬೇಕು, ಅವೆಲ್ಲ ಭಾರತದಲ್ಲಿ ಪೂರ್ತಿಯ ಪ್ರಮಾಣದಲ್ಲಿ ಇಲ್ಲ ಅರ್ಧ ಪ್ರಮಾಣದಲ್ಲಿ ಪಾರ್ಟ್, ಸರಿನಾ, ಅದಾಗಿದ್ರೆ ಸೊ ಅದನ್ನ ಇಂಡಿಯನ್ ಅಂತ ಕನ್ಸಿಡರ್, ಇಂಡಿಯನ್ ಲೈಕ್ ಇಂಡಿಯನ್ ಫ್ಯಾಮಿಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ. ಅಥವಾ additional conditions. Karta has been resident in India in the last 2 out of 10 previous year, ಸರಿನಾ. ಅವರು ಲಾಸ್ಟ್ 10 years ಅಲ್ಲಿ ಏನಿರುತ್ತೆ 2 years ಅವರು ಇಂಡಿಯಾದಲ್ಲೇ ಇರಬೇಕು, ಸರಿನಾ. ಆಮೇಲೆ ಕರ್ತಾ ಹ್ಯಾಸ್ ಬೀನ್ ಪ್ರೆಸಿಡೆಂಟ್ ಇನ್ ಇಂಡಿಯಾ, ಸಾರಿ ಪ್ರೆಸೆಂಟ್ ಇನ್ ಇಂಡಿಯಾ, ಅದು ಪ್ರೆಸಿಡೆಂಟ್ ಅಂತ ಆಗಿದೆ. $730 or more during the 7 years of immediate preceding the previous year, okay. ಸೊ ಇಂಥ ಟೈಮಲ್ಲಿ ಸೊ ಸೇಮ್ ಲೈಕ್ ಇಂಡಿವಿಜುವಲ್ಗೆ ಏನಿತ್ತು ಫ್ಯಾಮಿಲಿಗೂ ಕೂಡ ಅದೇ, ಬಟ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಬೇಸಿಕ್ ಕಂಡೀಷನ್ಸ್ ಅದು ಮಾತ್ರ ಚೇಂಜ್ ಆಗಿರುತ್ತೆ, ಇನ್ನು ಮಿಕ್ಕಿದೆಲ್ಲ ಇದೆ ಸೇಮ್. ಇಂಡಿವಿಜುವಲ್ಗೆ ಏನಿರ್ಬೇಕಾಯ್ತು ಅದು, ಸೊ ಸರಿನಾ. ಸೊ ಎನಿ ಲೈಕ್ ಸೇಮ್ ರಿಸೀವ್ಡ್ ಬೈ ಅನ್ ಇಂಡಿಯಾ, ಸೊ ಅದು ಅದು ಸೇಮ್ ಅಂತ. Some received by an individual as a member of Hindu undivided family, either out of income of the family or out of income of estate belonging to the family. This exempt from the tax. Such receipts are not chargeable to the tax in the hands of individual member, even if the tax is not paid or payable by the family on its total income. So, for example, ಈ ಫಾರ್ ಎಕ್ಸಾಂಪಲ್ XYZ ಅನ್ನೋದು ಒಂದು ಬಿಸ್ನೆಸ್, ಸರಿ, ಸಾರಿ ಫ್ಯಾಮಿಲಿ. ಸೊ ಅದರಲ್ಲಿ ಎಕ್ಸ್ ಏನ್ ಮಾಡ್ತಾರೆ, ಸೊ ಫ್ಯಾಮಿಲಿಗೆ ಅವರು ಏನಿರುತ್ತೆ, ಸೊ ಫ್ಯಾಮಿಲಿದು ಏನಿರುತ್ತೆ
ಸೊ ಫ್ಯಾಮಿಲಿಗೆ ಅದು ಯಾವುದೇ ದುಃಖ ಅದು ಇದಾಗಿರೋದಿಲ್ಲ, ಸರಿನಾ? ಫ್ಯಾಮಿಲಿ ಬಿಸ್ನೆಸ್ಗೆ ಅದು ಯಾವುದೇ ಅದರಿಂದ ಬಂದಿರೋದಿಲ್ಲ ಇನ್ಕಮ್ ಒಂದು, ಸರಿನಾ? ಅವಾಗ ಏನಾಗುತ್ತೆ, ಸೊ ಅವರು ಅದಕ್ಕೆ ಟ್ಯಾಕ್ಸ್ ಪೇ ಮಾಡೋ ಆಗಿರೋದಿಲ್ಲ. ಸೊ ಎಕ್ಸ್ ಸಪ್ರೇಟ್ ಆಗಿ ಅವ್ರಿಗೆ ಬಂದಿರೋ ಶೇರ್ಸ್ ಅಲ್ಲಿ ಆ ಮನಿ ತಗೊಂಡು ಅವ್ರು ಬೇರೆ ಕಡೆ ಸಪ್ರೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಸೊ ಅವ್ರ ಬಿಸ್ನೆಸ್ ನಡೆಸಿ ಆ ಬಿಸ್ನೆಸ್ ಪ್ರಾಫಿಟ್ ಕೊಟ್ಟಿರುತ್ತೆ. ಬಟ್ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಸೊ ಇವರು ಲೈಕ್ ಸಮ್ ಆಫ್ ಫ್ಯಾಮಿಲಿ ಕರ್ತಾ ಅವ್ರೆಲ್ಲ ಏನಿರುತ್ತೆ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಆಮೇಲೆ ಡಿವೈಡ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಫ್ಯಾಮಿಲಿದು ಟ್ಯಾಕ್ಸಸ್ಗಳು ಏನಿರುತ್ತೆ ಅವ್ರ ಶೇರಿಂಗ್ಸ್ ಹೋಗುತ್ತೆ. ಬಟ್ ಆ ಶೇರಿಂಗ್ಸ್ ಮಾಡೋ ಟೈಮಲ್ಲಿ ಸೊ ಇವ್ರು ಏನು ಎಕ್ಸ್ಟ್ರಾ ಅರ್ನ್ ಮಾಡಿರ್ತಾರೆ ಬೇರೆ ಕಡೆಯಿಂದ, ಸೊ ಅದನ್ನ ಇದಕ್ಕೆ ಆಡ್ ಮಾಡೋದಿಲ್ಲ ಅಂತ ಹೇಳುತ್ತೆ ಎಕ್ಸಾಮ್ಷನ್ 10 ಆಫ್ ಸಬ್ಸೆಕ್ಷನ್ 2, ಸರಿನಾ? ಸೊ ಎಕ್ಸಾಮ್ಷನ್ 10 ಆಫ್ ಸಬ್ಸೆಕ್ಷನ್ 2 ಇದನ್ನ ಹೇಳೋದ್ರಿಂದ ಸೊ ಇದ್ರ ಮೇಲೆ ಒಂದು ಸಮ್ ನೋಡ್ಬಿಡೋಣ, ಸರಿನಾ? X an individual has a person income of rupees 7 lakh 2000 of previous year 23-24. He also member of Hindu undivided family. Okay. ಅವ್ರ ಎಕ್ಸ್ ಅವರು ಲೈಕ್ ಪರ್ಸನಲ್ ಇನ್ಕಮ್ ಬಂದು 7 lakh 2000 ಇದೆ ಪರ್ ಪ್ರೀವಿಯಸ್ ಇಯರ್ ಅಲ್ಲಿ. ಅವರು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕೂಡ ಮೆಂಬರ್ ಕೂಡ ಆಗಿದ್ದಾರೆ. ಸೊ ವಿಚ್ ಹ್ಯಾಸ್ ಇನ್ಕಮ್ ಆಫ್ 4800 ಆಫ್ ಇಸ್ ಪ್ರೀವಿಯಸ್ ಇಯರ್ ಔಟ್ ಆಫ್ ಇಸ್ ಇನ್ಕಮ್ ಆಫ್ ದ ಫ್ಯಾಮಿಲಿ. ಸರಿ. ಸೊ ಲೈಕ್ ಅವ್ರು ಏನಿರುತ್ತೆ ಇನ್ಕಮ್ ಬಂದಿರುತ್ತೆ. ಸೊ next got 2,10,000 of being his share of the income rupees. Okay na, like 2,10,000 ಅವ್ರಿಗೆ ಲೈಕ್ ಅವ್ರ ಶೇರ್ ಲೈಕ್ ಅವ್ರದ್ದು ಬಿಸ್ನೆಸ್ ಇಂದ ಏನ್ ಪ್ರಾಫಿಟ್ ಬಂದಿರುತ್ತೆ ಅದು ಶೇರ್ ಬಂದಿರುತ್ತೆ. ಸೊ ಅಂಡ್ 2,10,000 exempted in the hands of X by virtue of section 10. The person will remains the same whenever or not the family is chargeable to tax on tax. Okay. So X shall be the pay the tax only of its personal income of rupees 2 lakh 7 lakh 2,000, ಸರಿನಾ? ಸೊ ಅವ್ರದ್ದು ಎಷ್ಟೆಷ್ಟು ಇನ್ಕಮ್ ಬಂದಿದೆ ಸೊ ಅದಕ್ಕೆಲ್ಲ ಇವ್ರು ಪೇ ಮಾಡೋದಿಲ್ಲ. 2,10,000 4,80,000 ಇನ್ಕಮ್ ಬಂದಿಲ್ಲ, ಸೊ ಅಂಥವ್ಕೆಲ್ಲ ಅವ್ರು ಪೇ ಮಾಡೋ ಆಗಿರೋದಿಲ್ಲ. ಬಟ್ ಅವ್ರು ಪೇ ಮಾಡ್ಬೇಕಾಗಿರುತ್ತೆ 7,02,000 ಮಾತ್ರ ಅವ್ರು ಪೇ ಮಾಡುತ್ತೆ. ಇನ್ನು ಮಿಕ್ಕಿದೆಲ್ಲ ಏನಾಗುತ್ತೆ ಕರ್ತಾ ಅನ್ನೋದಿರ್ತಾರೆ ಅವರೆಲ್ಲ ಟ್ಯಾಕ್ಸ್ ಪೇ ಮಾಡಿ. ಸೊ ಅದು ಅವ್ರ ಏನು ಅಮೌಂಟ್ ಅವ್ರ ಶೇರ್ ಇರುತ್ತೋ ಆ ಶೇರ್ ಇವ್ರಿಗೆ ರಿಸೀವ್ ಆಗುತ್ತೆ, ಸರಿ, ಇವ್ರು ಪೇ ಆಗುತ್ತೆ. 2,10,000 ಅವ್ರಿಗೆ ಅಮೌಂಟ್ ಬಂದಿರುತ್ತೆ, ಸರಿನಾ? ರೆಸಿಡೆನ್ಸ್ ಸ್ಟೇಟಸ್ ಆಫ್ ಎ ಕಂಪನಿ. ಸೊ ಕಂಪನಿದ್ ಇರುತ್ತೆ. ಸೊ ಒಂದು ಕಂಪನಿದ ಬಗ್ಗೆ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಇವತ್ತಿಗೆ ಇಷ್ಟು ಮುಗಿಸ್ತೀನಿ. ಸೊ ಕಂಪನಿಗಳು, ಸೊ ಇಂಡಿವಿಜುವಲ್ ಆಯ್ತು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಯ್ತು, ಈಗ ಕಂಪನಿ. ಅಂಡ್ ಇಂಡಿಯನ್ ಕಂಪನಿ ಇಸ್ ಆಲ್ವೇಸ್ ರೆಸಿಡೆಂಟ್ ಇನ್ ಇಂಡಿಯಾ. ಸರಿ, ಇಂಡಿಯನ್ ಕಂಪನಿ ಯಾವಲೋ ಅದು ರೆಸಿಡೆಂಟ್ ಇನ್ ಇಂಡಿಯಾನೇ ಆಗಿರುತ್ತೆ, ಸರಿನಾ? ಅಂಡ್ ಈವನ್ ಇಫ್ ಅನ್ ಇಂಡಿಯನ್ ಕಂಪನಿ ಇಸ್ ಕಂಟ್ರೋಲ್ಡ್ ಫ್ರಮ್ ದ ಪ್ಲೇಸ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ, ಸರಿನಾ? ಅವರು ಲೈಕ್ ಬೇರೆ ಕಡೆಯಿಂದ ಕಂಟ್ರೋಲ್ ಮಾಡ್ತಿದ್ರು ಕೂಡ ಅದು ಇಂಡಿಯನ್ ಕಂಪನಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಸರಿನಾ? Like even if shareholders of an Indian company controlled more than 51% of voting powers, more than 51% of voting powers, like Indian company controlled ಮಾಡ್ತಿದ್ರು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಂಡಿಯನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ವೋಟಿಂಗ್ ಪವರ್ ಆರ್ ನಾನ್ ರೆಸಿಡೆಂಟ್ ಅಂಡ್ ಆರ್ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ. ದ ಇಂಡಿಯನ್ ಕಂಪನಿ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ. ಆ್ಯಂಡ್ ಇಂಡಿಯನ್ ಕಂಪನಿ ಕ್ಯಾನ್ ನೆವರ್ ಬಿ ಎ ನಾನ್ ರೆಸಿಡೆಂಟ್. ಸರಿ, ಇಂಡಿಯನ್ ಕಂಪನಿ ಅದು ಯಾವತ್ತೂ ನಾನ್ ರೆಸಿಡೆಂಟ್ ಆಗಿರೋದಿಲ್ಲ. ಸೊ ಅವರು ಬಿಸ್ನೆಸ್ ಅವ್ರು ಔಟ್ ಸೈಡ್ ಇಂದಾನೆ ಕಂಟ್ರೋಲ್ ಮಾಡ್ತಿರ್ಲಿ, ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಸೊ ಇಂಡಿಯನ್ ಬಿಸ್ನೆಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿ ರಿಜಿಸ್ಟ್ರೇಷನ್ ಆಗಿತ್ತು ಎಲ್ಲ ಆಗಿತ್ತು ಅಂತ, ಸೊ ಅದು ಯಾವಾಗಲೂ ಅದು ಇಂಡಿಯನ್ ಕಂಪ್ನಿನೇ ಆಗಿರುತ್ತೆ. ಸೊ ಅದು ನಾನ್ ರೆಸಿಡೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅವರು ಲೈಕ್ 51% ಆಗಿರ್ಬೋದು, 99% ಆಗಿರ್ಬೋದು. ಸೊ ಲೈಕ್ ಅವ್ರು ಎಷ್ಟೇ ಅಮೌಂಟ್ ಆಗಿರಲಿ, ವೋಟಿಂಗ್ ಪವರ್ಸ್ ಇರಲಿ, ಸೊ ಅದು ಅವ್ರು ಬೇರೆ ದೇಶದಲ್ಲಿ ಕುಂತ್ಕೊಂಡು ವೋಟಿಂಗ್ ಮಾಡ್ತಿರ್ಲಿಕ್ಕೆ ಮ್ಯಾನೇಜ್ಮೆಂಟ್ ಔಟ್ ಸೈಡ್ ಇದ್ರು ಕೂಡ ನಾವೇನು ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಇಂಡಿಯನ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಎ ಫಾರಿನ್ ಕಂಪನಿ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ, ಸರಿನಾ? ಸೊ ಇದು ಫಾರಿನ್ ಕಂಪನಿಗಳು ಇಂಡಿಯಾದಲ್ಲಿ ರೆಸಿಡೆಂಟ್ ಯಾವ ಥರ ಆಗ್ತಾರೆ ಅಂತ. ಸೊ ಇಫ್ ಇಟ್ಸ್ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಡ್ಯೂರಿಂಗ್ ದ relevant previous year is in India. For this purpose, the place of effective management means the place where the key management and commercial tradings that are necessary for the conduct the business of an entity as well are in the substance made by from this purpose of set the guidelines of principles of issued by board of circle 6 of 19. ಸೊ ಇದೇನು ಹೇಳುತ್ತೆ, ಸೊ ಇಷ್ಟೆಲ್ಲ ಏನು ಹೇಳುತ್ತೆ ಅಂತಂದರೆ, ಸೊ ಅವ್ರೇನಾದರೂ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿ ಟ್ರೇಡಿಂಗ್ಸ್ ಎಲ್ಲ ಮಾಡೋಕ್ಕೋಸ್ಕರ ಸೊ ಇಂಡಿಯಾದಲ್ಲಿ ಬಂದು ಲೈಕ್ ಅವರು ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸೊ ರಿಜಿಸ್ಟರ್ಡ್ ಇಂಡಿಯಾದಲ್ಲಿ ಆಗಿತ್ತು. ಸೊ ಅಂಥ ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರು ಫಾರಿನ್ ಕಂಪನಿ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಸೊ ಫಾರಿನಲ್ಲಿ ಯಾರೊಬ್ಬ ಇರ್ತಾರೆ, ಯಾರೊಬ್ರು ಇದು ಬರ್ತಾರೆ, ಬಂದು ಬಿಸ್ನೆಸ್ ಇಂಡಿಯಾದಲ್ಲಿ ಕನ್ಸಿಡರ್ ಲೈಕ್ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಏನಂತ ಕರಿತೀರ ಅಂದರೆ ಲೈಕ್ ಈಗ ಒಂದೊಂದು ಮರ್ಜ್ ಆಗೋದಾಗಿರ್ಬೋದು, ಹೋಂಡಾ ಆಗಿರ್ಬೋದು. ಸೊ ಇವೆಲ್ಲ ನಮ್ಮ ದೇಶದವಲ್ಲ, ಸೊ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಫಾರಿನ್ ಕಂಪನಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಅವ್ರು ಏನಾಗ್ತಾರೆ,
ಇನ್ಕಮ್ ಇಲ್ಲಿ ಪ್ರೊಡಕ್ಷನ್ ಏನಾಗುತ್ತೆ ಇಲ್ಲಿ ಲೈಕ್ ಇನ್ಕಮ್ ಇಲ್ಲಿಂದ ಜನರೇಟ್ ಮಾಡ್ತಾರೆ, ಸೊ ಅವ್ರಿಗೆ ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಅವ್ರು ಎಲ್ಲಿಗೆ ಬೇಕಾದ್ರೆ ಕಳಿಸ್ಕೊಬೋದು. ಸೊ DTAA ಅದೇನಿತ್ತು ಅಂತಂದ್ರೆ ಸೊ ಅದು ಡಿಪೆಂಡ್ ಆಗುತ್ತೆ. ಸೊ ಅದೇನು ಅಗ್ರಿಮೆಂಟಲ್ಲಿ ಏನಿರುತ್ತೋ ಅದ್ರ ಮೇಲೆ. ಸರಿನಾ? ಸೊ ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಏನಾಯಿತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಿಮ್ಗೆ ಏನೋ ಅರ್ಥ ಆಗ್ತಿಲ್ಲ, ಲೈಕ್ ಇನ್ನೂ ಸ್ಲೋ ಆಗಬೇಕು ಇಲ್ಲ ಇನ್ನೂ ಪ್ರಾಪರ್ ಆಗಬೇಕು ಅಂತ ಏನಾನ ಅನಿಸ್ತು ಅಂದ್ರು ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಲೈಕ್ ಇಂಪ್ರೂವ್ ಮಾಡ್ಕೊತೇನೆ. ಆ್ಯಂಡ್ ಒನ್ ಮೋರ್ ಲೈಕ್ ಮಾಡೋಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾನ ಇದ್ದರೆ ಸೊ MBA ಮಾಡ್ತಿರೋರಿಗೆ, ಸೊ ನಾರ್ತ್ ಲೈಕ್ ಬೆಂಗಳೂರು ನಾರ್ತ್ ಸೈಡಲ್ಲಿರೋರಿಗೆ ಸೊ ಇದು ಹೆಲ್ಪ್ಫುಲ್ ಆಗುತ್ತೆ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟು ಹೇಳ್ತೀನಿ. ಸೊ ಓಕೆ, ಲೈಕ್ ನೆಕ್ಸ್ಟ್ ಕ್ಲಾಸ್ ಬಂದು ನಿಮಗೆ ಇನ್ಕಮ್ ಫ್ರಮ್ ಹೌಸಿಂಗ್ ಪ್ರಾಪರ್ಟಿ ಅಂತ. ಸೊ ಇನ್ಕಮ್ ಫ್ರಮ್ ಹೌಸಿಂಗ್ ಪ್ರಾಪರ್ಟಿ ಲೈಕ್ ಕ್ಲಾಸಸ್ಗಳು ನಡೆಯೋದು ಲೈಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 1 or 2 ಡೇಸಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮಗೆ ಇನ್ಕಮ್ ಫ್ರಮ್ ಹೌಸಿಂಗ್ ಪ್ರಾಪರ್ಟಿ ಕೂಡ ಲೈಕ್ 1 or 2 ಕ್ಲಾಸಸಲ್ಲಿ ಕಂಪ್ಲೀಟ್ ಮಾಡ್ತೀನಿ.